ಹಿಪ್ನೋಸಿಸ್ ಅಂತ. ನಾವು ಡಾಕ್ಟರ್ಗಳೆಲ್ಲ ಎಂತ ಮಾಡೋದು, ನಿಮ್ಮನ್ನು ಮಂಗ ಮಾಡೋದು. ನೀವು ನಮ್ಮ ಮೇಲೆ ಫೇತ್ ಇದ್ರೆ ನಾನು ಹೇಳಿದ್ದನ್ನು ನೀವು ನಂಬ್ತೀರಿ, ಸತ್ಯ ಅದು. ನಾನು ಹೇಳಿದ್ದು ಸಾಕು ನಿಮ್ಮ ಕಾಯಿಲೆ ಗುಣ ಆಗ್ತದೆ. ದ ಮೋಸ್ಟ್ ಪವರ್ಫುಲ್ 2 drugs ಮ್ಯಾನ್ ಕೈಂಡ್ ಎವರ್ ಇನ್ವೆಂಟೆಡ್ ಅಂತ ಬರೆದ ಯಾರು? ಆಲಿವರ್ ವೆಂಡೆಲ್ ಹೋಮ್ಸ್, ಒಬ್ಬ ಬಹಳ ದೊಡ್ಡ ಡಾಕ್ಟ್ರು. ಹಾರ್ವರ್ಡ್ನಲ್ಲಿ ಕಲ್ತ, ಹಾರ್ವರ್ಡ್ನಲ್ಲಿ ಡಾಕ್ಟರ್ ಆದ, ಕೊನೆಗೆ ಎಣಿಸಿದ ಡಾಕ್ಟರ್ ಕೆಲಸ ಒಳ್ಳೇದಲ್ಲ ಅಂತ ಬಿಟ್ಟು ಪದ್ಯ ಬರೀಲಿಕ್ಕೆ ಶುರು ಮಾಡಿದ. ಅವನು ಒಂದು ಒಳ್ಳೆ ಪದ್ಯ ಹೇಳ್ತಾನೆ, ದ 2 most powerful drugs mankind has ever invented on this planet are the 2 kind words of a good doctor. ಡಾಕ್ಟ್ರು ಒಳ್ಳೆಯವನಾಗಿರ್ಬೇಕು. ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದು, ರಾಜೇಂದ್ರನಿಗೆ ಗೊತ್ತುಂಟು, ನೀನು ಕಲ್ತ ನಿನ್ನ ಡಿಗ್ರಿ ಮುಖ್ಯ ಅಲ್ಲ, ನೀನು ಎಂಥ ಮನುಷ್ಯ ಅದು ಮುಖ್ಯ. ನಿನಗೆ ಪ್ರೀತಿ ಇರಬೇಕು, ನಿನಗೆ ಎಂಪತಿ ಇರಬೇಕು, ಸಿಂಪತಿ ಅಲ್ಲ. ಸಿಂಪತಿ ಎಲ್ರಿಗುಂಟು, ಓ ಪಾಪ ಅವನಿಗೆ ಸೀಕು ಅತ್ಲೇ ಹೋದವ ಬರ್ತೈತೆ. ಎಂಪತಿ ಅಂದರೆ ಅವನಿಗೆ ಸೀಕು ಅಂದರೆ ನಿಮಗೆ ಸೀಕು ಬಂದಷ್ಟು ನಿಮಗೆ ಕಷ್ಟ ಆಗಬೇಕು, ಅದಕ್ಕೆ ನೀವೇನಾದರೂ ಮಾಡಬೇಕು. ಅದಕ್ಕೆ ಡಾಕ್ಟ್ರಿಗೆ ಹೇಳೋದು, ಅದನ್ನು ನೀವು ಜೀವನದಲ್ಲಿ ಅಳವಡಿಸಿ. ಎಲ್ಲರನ್ನೂ ಪ್ರೀತಿ ಮಾಡಿ, ಸರ್ವಭೂತ ಪ್ರೀತಿ. ಎಲ್ಲರನ್ನೂ ಅಂದರೆ ಪ್ರಾಣಿ, ಹಕ್ಕಿ, ಎಲ್ರಿಗೂ ಪ್ರೀತಿ ಮಾಡಿ. ಅವುಗಳು ನಮ್ಮ ಹಾಗೆ ಅಲ್ವಾ? ಹಾಗಾಗಿ ಎಲ್ಲರನ್ನೂ ಪ್ರೀತಿ ಮಾಡಿದರೆ ಈ ಲೋಕದಲ್ಲಿ ಮನುಷ್ಯನಿಗೆ ಏನು ಕಷ್ಟ ಇಲ್ಲ. ಮತ್ತು ಕಾಯಿಲೆ ಎಲ್ಲ ಬರೋದು ಮನಸ್ಸಿನಿಂದ. ದೇಹಕ್ಕೆ ಕಾಯಿಲೆ ಬರೋದಲ್ಲ, ದೇಹ ಅಂದರೆ ಮನಸ್ಸೇ. ಈಗ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ದೇಹಕ್ಕೆ ಮನಸ್ಸಿಗೆ ಏನು ವ್ಯತ್ಯಾಸ ಇಲ್ಲ, ಮ್ಯಾಟ್ರಿಗೂ ಎನರ್ಜಿಗೆ ಏನು ವ್ಯತ್ಯಾಸ ಇಲ್ಲ, ಶಕ್ತಿಗೂ ವಸ್ತುವಿಗೆ ಏನು ವ್ಯತ್ಯಾಸ ಇಲ್ಲ. ಅದು ಎರಡು ಒಂದೇ. ಅದಕ್ಕೆ ಎ ಡ್ಯುಯಾಲಿಟಿ ಅಂತ ಹೇಳೋದು, ಅದಕ್ಕೆ ಅದ್ವೈತ ಅಂತ ಹೇಳೋದು. ಆ ಅದ್ವೈತವನ್ನು ನಾವು ನೆನೆಸಿದ್ರೆ, ನಾವು ಸುಖದಲ್ಲಿದ್ದರೆ, ಬೇರೊಬ್ಬರು ಸುಖದಲ್ಲಿ ಇರಬೇಕು ಅಂತ ಎಣಿಸಿದರೆ, ಇನ್ನೊಬ್ರು ಹಾಳಾಗಬಾರ್ದು ಅಂತ ಎಣಿಸಿದರೆ ನಿಮ್ಗೆ ಏನಾಗೋದಿಲ್ಲ. ಇನ್ನೊಬ್ರು ಹಾಳಾಗಬಾರ್ದು ಆಗಬೇಕು ಎಣಿಸಿದರೆ ನಿಮ್ಮ ಕಣಗಳೇ ನಿಮ್ಮ ಕಣಗಳನ್ನು ದ್ವೇಷಿಸ್ತವೆ. ನಿಮ್ಮ ಕಣವನ್ನು ಎಷ್ಟು ಪ್ರೀತಿ ಮಾಡ್ತಂತ ಹೇಳಿದೆಲ್ಲ, ಎಲ್ಲ ಕಣಗಳು ಡಾನ್ಸ್ ಮಾಡ್ತವೆ. ಮತ್ತು ಈ ಕ್ರಿಮಿಗಳನ್ನು ಕೊಲ್ಲಿಕ್ಕೆ ಹೋಗಬೇಡಿ. ಡೆಟಾಲ್ ಸಾಬೂನು ಮತ್ತು ಎಂಥದ್ದು ಅದೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಕ್ರಿಮಿಗಳು ಬೇಕು ನಮಗೆ. ಕ್ರಿಮಿ ಇಲ್ಲದಿದ್ದರೆ ನೀವು ಸಾಯ್ತೀರಾ. ಬಾಯಿಯಿಂದ ಕುಂಡೆವರೆಗೆ ಎಷ್ಟು ಕ್ರಿಮಿ ಉಂಟು ಗೊತ್ತುಂಟ? ಎಷ್ಟುಂಟು? 10 to the power 13, 100,000 billion germs. ಅವುಗಳಿದ್ದರೆ ಮಾತ್ರ ನಿಮಗೆ ಆರೋಗ್ಯ. ನಾನು ಕೊಟ್ಟ ಒಂದು ಆ್ಯಂಟಿಬಯೋಟಿಕ್ ತಿಂದರೆ ಅದರಲ್ಲೊಂದು ಮಿಲಿಯಾಂತರ ಸತ್ತೋಯ್ತು. 1 ವಾರಕ್ಕೆ ನಿಮಗೆ ಟೇಸ್ಟ್ ಇಲ್ಲ ಬಾಯಲ್ಲಿ, ಹೊರಗಡೆ ಸರಿ ಇಲ್ಲ, ಹೊಟ್ಟೆಯಲ್ಲಿ ಗುಡುಗುಡು. ಇದೆಲ್ಲ ಯಾಕೆ? ಕ್ರಿಮಿಗಳನ್ನು ಕೊಂದಿದ್ದೀರಾ. ನಿಮ್ಮ ಕ್ರಿಮಿಗಳು ಒಳ್ಳೆದಿದ್ದರೆ, ಈಗ ಲೇಟೆಸ್ಟ್ ಅಂತ ಗೊತ್ತಾ ನಿಮಗೆ, ಬಹಳ ಜೋರಿನ ಕ್ರಿಮಿ ಕಾಯಿಲೆ ಬಂದು ಸಾಯುವ ಪೇಷಂಟ್ಸಿಗೆ ಯಾವ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗಿದ್ದರೆ ಇನ್ನೊಬ್ಬರ ಮಲ ಕೊಡುವುದು, ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ. ಅದನ್ನೇ ಈಗ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಮೆರಿಕದಲ್ಲಿ. ಅದರ ಹಳದಿ ಬಣ್ಣ ತೆಗೆದು ಅದನ್ನೇ ನೀರನ್ನು ಒಂದು ಕ್ಯಾಪ್ಸೂಲಲ್ಲಿ ಹಾಕ್ತಾರೆ. ಅದು ಪೂಪ್ ಕ್ಯಾಪ್ಸೂಲ್ ಅಂತ ಹೇಳೋದು, $5 ಅದಕ್ಕೆ. ನಿಮಗೇನಾದರೂ ಆರೋಗ್ಯ ಒಳ್ಳೇದಾಗಬೇಕಾದ್ರೆ ಒಂದು 2 ಕ್ಯಾಪ್ಸೂಲ್ ತಿಂದರೆ ಆಯ್ತು. ನಾವೆಲ್ಲ ಸಣ್ಣದಿರುವಾಗ ಇಷ್ಟಿಷ್ಟು ಉದ್ದದ ಹುಳ ಬರ್ತಾ ಇತ್ತು ಇತ್ಲಾಗಿಂದ ಅಲ್ವಾ ನೇರ? ಆ ಹುಳ ಹೊಟ್ಟೆಯಲ್ಲಿದ್ದರೆ ನಿಮ್ಮ ಆರೋಗ್ಯ ಬಹಳ ಒಳ್ಳೆಯದು. ಅದಕ್ಕೀಗ ಅಮೆರಿಕದಲ್ಲಿ ಅದರದ್ದೇ ಇದು ಸಿಗ್ತದೆ, ಸ್ಯಾಶೆ. ಆ ಹುಳದ ಮೊಟ್ಟೆ ಒಂದು $5 ಕೊಟ್ಟು ಅದನ್ನು ತಿನ್ನೋದು ಗಟ್ಟಿಯಾಗಿ. ಇದರ ಅರ್ಥ ಏನು? ನಮ್ಮ ಪೂರ್ವಜರು, ನಮ್ಮ ಅಜ್ಜಿ ಏನು ಹೇಳ್ತಾ ಇದ್ರು ಅದೆಲ್ಲ ಕರೆಕ್ಟ್. ರುಸ್ತುಂ ರಾಯ್ ಅವರು ಬಹಳ ದೊಡ್ಡ ರಿಸರ್ಚ್ ಮಾಡಿದ್ರು. ಅವ್ರಿಗೆ 21 ಸಲ ನೊಬೆಲ್ ನಾವೆಲಿಸ್ಟ್ ಆಗಿದೆ. ಎಂಥದಕ್ಕೆ? ಅವ್ರ ಅಜ್ಜಿ ಅವರಿಗೆ ಹೇಳ್ತಾ ಇದ್ರು, ಅವ್ರು ಚಿಕ್ಕದಿರುವಾಗ, ಬೆಳ್ಳಿ ಬಟ್ಟಲಿನಲ್ಲಿ ಊಟ ಮಾಡು, ಬೆಳ್ಳಿ ತಟ್ಟೆಯಲ್ಲಿ ನೀರು ಕುಡಿ. ಇವರು ದೊಡ್ಡ ಸೈಂಟಿಸ್ಟ್ ಆದರು, ಮೆಟೀರಿಯಲ್ ಸೈಂಟಿಸ್ಟ್ ಆದರು. ಅವ್ರು ಹೇಳ್ತಿದ್ರು, ಯಾಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಈ ಸಿಲ್ವರ್ನಲ್ಲಿ ಎಂತ ಉಂಟು ಅಂತ ಸ್ಟಡಿ ಮಾಡಿ ಅವರು ನ್ಯಾನೋ ಸಿಲ್ವರ್ ಕಂಡು ಹುಡುಕಿದ್ರು. ಈಗ ನಾವು ನ್ಯಾನೋ ಸಿಲ್ವರ್ ಮಾಡ್ತೇವೆ, ಮಂಗಳೂರಿನಲ್ಲಿ ಮಾಡ್ತೇವೆ. ಎಂಥ ಕಾಯಿಲೆ ಇದ್ರೂ ಗುಣ ಆಗ್ತದೆ, ಎಂಥ ಕ್ರಿಮಿ ಸತ್ತು ಹೋಗ್ತದೆ ಅದರಲ್ಲಿ. ನಿಮ್ಮ ತೆಂಗಿನ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ, ಮೈಸೂರವ್ರು ತೆಂಗಿನ ಎಣ್ಣೆ ಅಂದರೆ ಅರ್ಥ ಆಗೋದಿಲ್ಲ. ಕೊಬ್ಬರಿ ಎಣ್ಣೆಯಲ್ಲಿ ಎಷ್ಟು ಶಕ್ತಿ ಉಂಟು ಅಂದರೆ, ನೀವು ಮನೆಯಲ್ಲಿ ನೊಣ ಎಲ್ಲ ಇದ್ದರೆ ನಿಮ್ಮ ಊಟ ಮಾಡೋ ಮೇಜಿಗೆ ತೆಂಗಿನ ಎಣ್ಣೆಯಲ್ಲಿ ಒರೆಸಿಬಿಡಿ. ಆ ನೊಣ ಅದರಲ್ಲಿ ಕೂತ್ಕೊಂಡ್ರೆ ಆ ನೊಣ ಕೂತ ಕಾಲಲ್ಲಿ ಏನು ಕ್ರಿಮಿ ಇದ್ದರೆ ಅದು ಕೂಡಲೇ ಸತ್ತು ಹೋಗ್ತದೆ. ಎಷ್ಟು ಅದ್ಭುತವಾದ ಎಲ್ಲ ಕ್ರಿಮಿಗಳಿದೆ ಈ ನಿಸರ್ಗದಲ್ಲಿ, ಏನೆಲ್ಲ ಉಂಟು. ನೀವು ನಿಮ್ಮ ಮನೆಯ ನಾಯಿಯನ್ನು, ಬೆಕ್ಕನ್ನು ನೋಡಿ, ಅದು ಹೊಟ್ಟೆ ನೋವಾದರೆ ಅದು BMI ಗಿಡ ಅಂತ ಮಂಗನ ಹತ್ರ ಹೋಗೋದಿಲ್ಲ, ಅದು ತೋಟಕ್ಕೆ ಹೋಗ್ತದೆ. ನಾನು ಎಷ್ಟೋ ನಾಯಿಗಳನ್ನು ನೋಡ್ತೇನೆ ವಾಕಿಂಗ್ ಹೋಗುವಾಗ, ಹುಲ್ಲು ತಿನ್ನೋದು. ನಾಯಿ ಹುಲ್ಲು ತಿನ್ನೋದು ಕೇಳಿದ್ದೀರಾ? ಹುಲ್ಲು ತಿಂದು ಹುಡುಕ್ತದೆ. ಅದಕ್ಕೆ ಅದು ಗೊತ್ತುಂಟು, ಅದಕ್ಕೆ ಇಂಟ್ಯೂಷನ್ ಉಂಟು. ನಮಗೂ ಇತ್ತು. ಶಾಲೆಗೆ ಹೋಗಿ ಅದೆಲ್ಲ ಸತ್ತೋಯ್ತು. ಶಾಲೆಗೆ ಹೋಗೋ ಮೊದಲು ನಿಮಗೂ ಗೊತ್ತಿತ್ತು ಹೊಟ್ಟೆ ನೋವಾದರೆ ಯಾವ ಹುಲ್ಲು ತಿನ್ನೋದು ಅಂತ.